ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬಿಳಿ ಕಡಲೆಯನ್ನು ಅರ್ಧ ಕಪ್ನಷ್ಟು ನಾನು ತೊಳೆದು ನೆನೆ ಹಾಕಿದ್ದೇನೆ. 8ರಿಂದ 10 ಗಂಟೆ ಆದರೂ ಇದು ನೆನೆಬೇಕು. ವೀಕ್ಷಕರೇ, ಇದರಿಂದ ನಾನು ನಿಮಗೆ ಪೊಟೆಟೊ ಟಿಕ್ಕಿ ಚಾಟ್ ಮಾಡಿ ತೋರಿಸ್ತಾ ಇರೋದು. 8ರಿಂದ 10 ಗಂಟೆ ನೆನೆದ ನಂತರ ಬಿಳಿ ಕಡಲೆ, 1 ಈರುಳ್ಳಿ ಹಾಗೂ 1 ಟೊಮೆಟೊ ಇಷ್ಟನ್ನು ನಾನು ಪ್ರೆಷರ್ ಕುಕ್ ಮಾಡಿ ತೆಗಿತಾ ಇದ್ದೇನೆ. ಚೆನ್ನಾಗಿ ಇದು ಒಂದು 7-8 ವಿಸಿಲಷ್ಟು ನಾನು ಇದನ್ನು ಕೂಗಿಸ್ಕೊಂಡಿದ್ದೇನೆ. ಕಡಲೆ ಬೆಂದಿದ್ದ ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟು ಬೇಯಬೇಕು. ಈಗ ಟೊಮೆಟೊದ ಸಿಪ್ಪೆ ಕೂಡ ತೆಗಿವ. ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ, ಈರುಳ್ಳಿ ಸಹ ಬೆಂದಿದೆ. ಬೆಂದ ಟೊಮೆಟೊ ಈರುಳ್ಳಿಯನ್ನು ನಾನು ಇದರಲ್ಲೇ ಕಿವುಚಿ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕುವ. ನೀವು ಛೋಲೆ ಮಸಾಲ ಹಾಕ್ಬೋದು, ಆದರೆ ನಾನು ಇದರಲ್ಲಿ ಗೀ ರೋಸ್ಟ್ ಮಸಾಲ, ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಹಾಕ್ತಾ ಇದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ, ರುಚಿ ಕೂಡ ಒಳ್ಳೆಯದಾಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ. 3-4 ಬಟಾಟೆಯನ್ನು ಪ್ರೆಷರ್ ಕುಕ್ ಮಾಡಿ ಇಟ್ಟಿದ್ದೆ. ಆರಿದ ನಂತರ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ನಾನೀಗ ಫ್ರಿಜ್ಜಲ್ಲಿ ಇಟ್ಟು ತೆಗಿತಾ ಇದ್ದೇನೆ. ಇದರಲ್ಲಿ ಮಾಯ್ಶ್ಚರ್ ಇರಬಾರ್ದು. ಈ ಥರ ಚೆನ್ನಾಗಿ ಗ್ರೇಟ್ ಮಾಡಿ ನಾವೊಂದು ಬೌಲಲ್ಲಿ ಹಾಕಬೇಕು. ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಹಾಕಿ ಈಗ ನಾನು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ಬೆರೆಸ್ತಾ ಇದ್ದೇನೆ. ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೀರಿನ ಅಂಶ ಇದರಲ್ಲಿ ಇರದೆ ಚೆನ್ನಾಗಿ ಇದು ಕಲಸಿ ಒಂದು ಮುದ್ದೆಯಾಗಿ ಆಗಬೇಕಾಗ್ತದೆ. ಈಗ ಚೆನ್ನಾಗಿ ಫ್ರೈ ಮಾಡಿ ತೆಗಿವ. ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿ ಕೂಡ ಹೆಚ್ಚುತ್ತದೆ. ನೋಡಿ, ಒಂದೊಂದೇ ಬಾಲ್ಸನ್ನು ಈ ಥರ ಚಟ್ಟೆ ಮಾಡಿ ಹಾಕಿ ನಾವು ಇದನ್ನು ಫ್ರೈ ಮಾಡಬೇಕು. ಆಗ ಅದು ಟಿಕ್ಕಿ ಆಕಾರದಲ್ಲಿ ಬರ್ತದೆ. 2 ಬದಿಯಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಳಿ. ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡುವಂಥದ್ದು. ಚಾಟ್ ಹೇಳುವಾಗ ಹುಳಿ ಖಾರ ಚಟ್ನಿ ತುಂಬ ಅಗತ್ಯ. ಇಲ್ಲಿ ನಾನು ಖರ್ಜೂರ, ಹುಳಿ ಹಾಗೂ 1 ತುಂಡು ಬೆಲ್ಲ ಹಾಕಿ ಒಂದು 5-10 ನಿಮಿಷದಷ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಿ ಆರಿದ ನಂತರ ನೋಡಿ ಈ ಥರ ಗ್ರೈಂಡ್ ಮಾಡಿ ಚಟ್ನಿಯನ್ನು ತಯಾರಿಸ್ತೇನೆ. ಇದಕ್ಕೆ ಸ್ವಲ್ಪ ಬೇಕಾದರೆ ನೀವು ಬ್ಲ್ಯಾಕ್ ಸಾಲ್ಟ್ ಹಾಕಬಹುದು. ಖಾರ ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಗೂ ಹಸಿಮೆಣಸಿನಕಾಯಿ ಖಾರಕ್ಕನುಸಾರವಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಖಾರ ಚಟ್ನಿ ಕೂಡ ರೆಡಿಯಾಗಿದೆ. ಸ್ವಲ್ಪ ಮೊಸರು ಕೂಡ ನಾನು ತಗೊಂಡಿದ್ದೇನೆ, ಯಾಕಂದರೆ ಅದರದ್ದು ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಚಾಟ್ ಐಟಮಲ್ಲಿ. ಮೊದಲನೇದಾಗಿ ಚನಾ ಮಸಾಲ ಹಾಕ್ತಾ ಇದ್ದೇನೆ. ಅದರ ಮೇಲೆ 1-2 ನಿಮಗೆ ಎಷ್ಟು ಬೇಕೋ ಅಷ್ಟು ಪೊಟೆಟೊ ಟಿಕ್ಕಿಯನ್ನು ಇಡುವಂಥದ್ದು. ಅದರ ಮೇಲೆ ಒಂದೊಂದಾಗಿ ಮೊಸರು, ದಪ್ಪ ಮೊಸರು, ಅದೇ ರೀತಿ ಹುಳಿ ಚಟ್ನಿ, ಅದೇ ರೀತಿ ಖಾರ ಚಟ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದರ ಮೇಲೆ ಏನು ಕೂಡ ನಿಮಗೆ ಇಷ್ಟವಾದ ಐಟಮನ್ನು ನೀವು ಹಾಕ್ಕೊಳ್ಬೋದು. ಈರುಳ್ಳಿ, ಹೆಚ್ಚಿದ ಈರುಳ್ಳಿ, ಸೇಮಿಗೆ ಎಲ್ಲ ಹಾಕ್ಕೊಂಡು ರುಚಿಯಾಗಿ ತಿನ್ನಬಹುದು ಹಾಗೂ ಯಾರಿಗೂ ಕೂಡ ಕೊಡಬಹುದು. ನೋಡಿ,
ಸಂಜೆ ಮಕ್ಕಳು ಶಾಲೆಯಿಂದ ಬರುವ ಸಮಯದಲ್ಲಿ ಇಂಥ ಒಂದು ಚಾಟ್ ಮಾಡಿದರೆ ಮಕ್ಕಳಿಗೂ ತುಂಬ ಖುಷಿಯಾಗ್ತದೆ, ಹಾಗೂ ನಮಗೂ ಸಹ. ಹೊರಗಡೆ ಸುಮ್ಮನೆ ಮಕ್ಕಳು ಹೋಗಿ ತಿನ್ನೋದಕ್ಕಿಂತ ಇಂಥ ಚಾಟನ್ನು ಮನೆಯಲ್ಲೇ ಮಾಡಿ ಕೊಡಬಹುದು. ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇಷ್ಟವಾದರೆ ರೆಸಿಪೀಸನ್ನು ಶೇರ್ ಮಾಡಿ, ಹಾಗೂ ನಾಟ್ ಜಸ್ಟ್ ಸ್ಪೈಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಸರಿ ವೀಕ್ಷಕರೇ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಎಲ್ರಿಗೂ ವಂದನೆಗಳು.